ಈ ಚರ್ಚ್ಗಳು, ಪಾದ್ರಿಗಳು, ನನ್ಗಳು ಇವರು ಭಯಾನಕವಾಗಿ ನಮಗ್ ಗೊತ್ತಾಗದೇನೆ ಒಳಗಡೆಯಿಂದನೇ ಕೊರಿತಾ ಇದ್ದಾರೆ. ಇವರು ಬಡವರ ಮನೆಗೆ ಹೋಗ್ತಾರೆ, ಇನ್ಯಾರೋ ಮನೆಗೆ ಹೋಗ್ತಾರೆ, ಕಷ್ಟ ಸುಖ, ಪ್ರತಿಯೊಂದು ಮನೆಯಲ್ಲಿ ಕಷ್ಟ ಇರುತ್ತೆ, ಪ್ರತಿಯೊಂದು ಮನೆಯಲ್ಲಿ ಕಾಯಿಲೆ ಇರುತ್ತೆ, ಪ್ರತಿಯೊಂದು ಮನೆಯಲ್ಲಿ ತೊಂದರೆ ಇರುತ್ತೆ, ಜಗಳ ಇರುತ್ತೆ. ಅದನ್ನು ನೋಡ್ಕೊಂಡು ಸರಿಯಾಗಿ ಒಳಗಡೆ ಹೋಗಿ ನಿಮ್ಮ ಜಗಳವನ್ನ, ನಿಮ್ಮ ತೊಂದರೆಯನ್ನ ಬಗೆಹರಿಸ್ತೀವಿ, ಯೇಸುನು ಪ್ರಾರ್ಥನೆ ಮಾಡ್ತೀವಿ ಅಂತ ಹೇಳಿ ಮನೆಯೊಳಗೆ ಕೂತ್ಕೊಂಡು ಯೇಸುನು ಪ್ರಾರ್ಥನೆ ಮಾಡ್ತಾರೆ, ಯಾರಿಗೆ ಬೇಡ ಅಂತ ಅನ್ಕೊಂಡು ನಮ್ಮ ಮುಗ್ಧ ಹಿಂದೂಗಳು ಒಳಗಡೆಗೆ ಬಿಟ್ಟು ಅವರನ್ನು ಯೇಸು ಪ್ರಾರ್ಥನೆ ಪ್ರಾರಂಭ ಮಾಡ್ತಾರೆ. ಅಲ್ಲಿಂದ ಪ್ರಾರಂಭ ಆಯ್ತು ನೋಡಿ ಮತಾಂತರದ ಪ್ರಕ್ರಿಯೆ. ಮೊದಲನೇ ಹೆಜ್ಜೆ ಅಲ್ಲಿ. ಇದು ಎರಡನೇದು ಏನ್ ಹೇಳ್ತಾರೆ, ನಿಮ್ಮ ದೇವರುಗಳು ಏನಿದ್ದಾರೆ, ಎಲ್ಲಿದ್ದಾರೆ ಅಂದ್ರೆ ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮತಾಂತರ ಅಂತಂದ್ರೆ ಬರೇ ಯೇಸುವಿನ ಇದು ಹಾಕೋದಷ್ಟಲ್ಲ, ವೈಚಾರಿಕವಾಗಿಯೂ ನಾವು ಮತಾಂತರ ಆಗ್ತಾ ಇದ್ದೀವಿ. ಅಸತೋಮ ಸದ್ಗಮಯ ಅಂದ್ರೆ ಕತ್ತಲೆಯಿಂದ ಬೆಳಕಿನ ಕಡೆಗೆ, ಅಜ್ಞಾನದಿಂದ ಜ್ಞಾನದ ಕಡೆಗೆ ಹೋಗುವಂತಹ ಶ್ರೇಷ್ಠ ಸಂಸ್ಕೃತಿ ಇವತ್ತು ಆರಿಸೋ ಸಂಸ್ಕೃತಿ ಈ ಕೆಟ್ಟ ಕ್ರಿಶ್ಚಿಯನ್ರಿಂದ ಬರ್ತಾ ಇದೆ. ಇದನ್ನು ಒದ್ದು ಓಡಿಸಬೇಕಾಗಿದೆ. ಅದಕ್ಕೋಸ್ಕರ ಈ ಪಡೆ ತಯಾರಾಗ್ತಾ ಇದೆ. ಇವತ್ತು ಹಳ್ಳಿ ಹಳ್ಳಿ ಹೋಗ್ತೀವಿ, ಮನೆ ಮನೆ ಹೋಗ್ತೀವಿ, ಹಿಂದೂ ಧರ್ಮದ ಬಗ್ಗೆ ವಿಚಾರವನ್ನ, ಸಂಸ್ಕಾರವನ್ನ, ಸಂಪ್ರದಾಯವನ್ನ, ಹಬ್ಬ ಹರಿದಿನಗಳನ್ನ ನಾವು ಮನೆ ಮನೆಗೆ ಹೇಳಿ ಹೇಗೆ ಶಾಸ್ತ್ರೋಕ್ತ ಇದೆ, ಹೇಗೆ ವೈಜ್ಞಾನಿಕವಾಗಿದೆ ಅನ್ನುವಂಥದ್ದು ನಾವು ಹೇಳೋರ್ದೀವಿ. ಅದಕ್ಕೋಸ್ಕರ ಇಂತಹ ಪಡೆಯನ್ನ ತಯಾರು ಮಾಡ್ತಾ ಇದ್ದೀವಿ. ಇದರ ಜೊತೆಗೆ ಹಳ್ಳಿ ಹಳ್ಳಿಗಳಿಗೆ ಇವತ್ತು ಹೊಕ್ಕುತ್ತಾ ಇರುವಂತ ಆ ಪಾದ್ರಿಗಳನ್ನ ಒದ್ದು ಓಡಿಸೋಗೋಸ್ಕರನೇ ಈ ಪಡೆ ತಯಾರಿದೆ ಅಂತ ಅನ್ನೋದು ನೆನಪಿಟ್ಕೊಳ್ಳಿ. ಈಗ ಸ್ವಲ್ಪ ಬೆಂಕಿ ಹಚ್ತೀನಿ, ನಮ್ಮ ದೇವರ ಸುಟ್ಟು ಹೋಗ್ತಾನ ಅಥವಾ ನಿಮ್ ದೇವರ ಸುಟ್ಟು ಹಾಕ್ತಾನ ನೋಡೋಣ ಅಂತ ಹೇಳಿ ಬೆಂಕಿಯೊಳಗೆ ಕಲ್ಲು ಹಾಕಿದ್ರು, ಕಲ್ಲು ಸುಡ್ಲಿಲ್ಲ, ಅದನ್ನ ಹಾಕಿದ್ರು ಸುಟ್ಟು ಹೋಯ್ತು. ಬಡ್ಡಿ ಮಕ್ಕಳ್ರೆ ಈ ರೀತಿ ಮೋಸ ಮಾಡ್ತೀರಿ. ಶಾಸ್ತ್ರ, ವಿಜ್ಞಾನ, ಸಾವಿರಾರು ವರ್ಷದಿಂದ ಬಂದಂತಹ ಹಿಂದೂ ಧರ್ಮವನ್ನ, ಹಿಂದೂ ಸಂಪ್ರದಾಯವನ್ನ ನಾಶ ಮಾಡಕ್ಕೆ ನಿಮ್ಮ ಅಪ್ಪ ಅಲ್ಲ, ಯೇಸುವಿನ ಅಪ್ಪ ಬಂದರೂ ಸಾಧ್ಯ ಇಲ್ಲ. ಗದಗ ಜಿಲ್ಲೆಯಲ್ಲಿ 10,000 ಜನ ಮತಾಂತರ ಆಗಿದ್ದಾರೆ. 10,000 ಜನ. ಸೊ ಇದು ಒಂದು ಬಹಳ ಗಂಭೀರವಾದಂತಹ ವಿಚಾರವನ್ನು ತಗೊಂಡೆ ಇವತ್ತಿನ ಪಥಸಂಚಲನದ ಹಿನ್ನೆಲೆಯಲ್ಲಿ ಮತಾಂತರದ ಸಂಬಂಧಪಟ್ಟಾಗೆ ನಾನು ಸರ್ಕಾರಕ್ಕೆ ಆಗ್ರಹ ಮಾಡ್ತಾ ಇದ್ದೀನಿ.